ಇರಾನ್ ಮೇಲೆ ಅಮೇರಿಕ ಮತ್ತು ಇಸ್ರೇಲ್ ದೇಶಗಳು ನಡೆಸ್ತಾ ಇರೋಂಥ ಒಂದು ಹೋರಾಟ ಮತ್ತು ತನ್ನ ರಕ್ಷಣೆಗೆ ಇರಾನ್ ನಡೆಸ್ತಾ ಇರೋಂಥ ಹೋರಾಟ, ಯುದ್ಧ, ಇದರಿಂದ ಏನೇನು ಪರಿಣಾಮ ಆಗಿದೆ ಅನ್ನೋದನ್ನು ನೋಡಿ. ನಮ್ಮ ಮನೆ ಹತ್ತಿರ ಇರೋವಂಥ ಒಂದು ಇದಿದೆಯಲ್ಲ, ಗ್ಯಾಸ್ ಸ್ಟೇಷನ್ನು ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಆಟೋದವರು ಇಲ್ಲಿಂದ ಕ್ಯೂ ನಿಂತಿದ್ದಾರೆ ಗ್ಯಾಸನ್ನು ಪಡೆಯೋದಕ್ಕೆ. ಸೊ ಇದು ಯುದ್ಧದ ಪರಿಣಾಮ ಪರಿಸರದ ಮೇಲೆ ಅದು ಪರಿಣಾಮ ಬೀರುತ್ತೆ. ಜನ ಸಾಯ್ತಾ ಇದ್ದಾರೆ, ಸಂಪನ್ಮೂಲಗಳು ನಾಶ ಆಗ್ತಾ ಇದೆ. ಇದನ್ನೆಲ್ಲ ಯುದ್ಧದಿಂದ ಇದೆಲ್ಲ ಆಗ್ತಾ ಇರೋದು. ವಿಶೇಷವಾಗಿ ಅಮೇರಿಕದವರ ಒಂದು ದೌರ್ಜನ್ಯದಿಂದ ಇಡೀ ಪ್ರಪಂಚದ ಜನ ಈ ರೀತಿ ನರಳೋ ಥರ ಆಗಿದೆ. ಯುದ್ಧವನ್ನು ವಿರೋಧಿಸಬೇಕು. ವಿಶೇಷವಾಗಿ ಭಾರತ ಸರ್ಕಾರ ಒಂದು ನಿಲುವನ್ನು ತಗೊಂಡು ಮಧ್ಯಪ್ರವೇಶ ಮಾಡಬೇಕು. ತನ್ನ ಏನು ಅಮೇರಿಕದವ್ರ ವಿರುದ್ಧ ಏನು ಒಂದು ಮಾತಿನ್ನೂ ಆಡಿಲ್ಲ, ಇಸ್ರೇಲ್ನವ್ರ ವಿರುದ್ಧ ಒಂದು ಮಾತು ಆಡಿಲ್ಲ. ಅವರಿಂದನೇ ಇವತ್ತು ಪ್ರಪಂಚ ನಾಶದತ್ತ ಹೋಗ್ತಾ ಇರೋಂಥದ್ದು. ಇದನ್ನು ನಾವೆಲ್ಲ ಗಮನಿಸಬೇಕು. ಯುದ್ಧದಿಂದ, ಇವತ್ತಿನ ಯುದ್ಧದಲ್ಲಿ ಯಾರೂ ಸೋಲಕ್ಕಾಗಲ್ಲ, ಯಾರೂ ಗೆಲ್ಲೋಕ್ಕಾಗಲ್ಲ. ಸೈನಿಕರು, ಸಾಮಾನ್ಯ ಜನರು ಸಾಯ್ತಾರೆ, ಶಾಲಾ ಮಕ್ಕಳು ಸಾಯ್ತಾರೆ, ಸಂಪನ್ಮೂಲಗಳು ಹಾಳಾಗುತ್ತೆ, ಪರಿಸರ ಹಾಳಾಗುತ್ತೆ. ನಾವೆಲ್ಲ ಇದನ್ನು ಗಮನಿಸಬೇಕು.